ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಡೇ 7 ಆಫ್ 365 ಡೇಸ್ ಡಾಕ್ಯುಮೆಂಟರಿ ಲೈಫ್ಗೆ ಸುಸ್ವಾಗತ ಗೈಸ್ ಇವತ್ತು ವಿಡಿಯೋ ಶೂಟ್ ಮಾಡ್ತಾರೆ ಮನೆಯಿಂದ ಸ್ವಲ್ಪ ಆಲ್ರೆಡಿ ಲೇಟ್ ಆಗಿದೆ ಸೊ ನೈಟ್ ಬಿಕಾಸ್ ಯಾಕಂದರೆ ನೈಟ್ ಲೇಟಾಗಿ ಮಲ್ಕೊಂಡೆ ವಿಡಿಯೋ ಎಡಿಟಿಂಗ್ ಮಾಡಿ ನೈಟ್ ಶೂಟ್ ಮಾಡಿ ವಿಡಿಯೋ ಮಲ್ಕೊಳ್ಳೋದು ಲೇಟ್ ಆಯಿತು ಸೊ ಸ್ವಲ್ಪ ಎದ್ದಿರೋದು ಲೇಟು ಕೂಡ ಸೊ ಆಲ್ರೆಡಿ ತಿಂಡಿ ಪ್ರಿಪೇರ್ ಮಾಡಿದ್ದೀನಿ ಸೊ ಇವಾಗ ಸ್ವಲ್ಪ ವರ್ಕೌಟ್ ಮಾಡಿ ಅಂದರೆ ಎಕ್ಸಸೈಸಸ್ ಮಾಡಿ ಆ್ಯಂಡ್ ಪುಷಪ್ಸ್ ಎಲ್ಲ ಹೊಡೆದು ಡೈಲಿ ರೂಟೀನ್ಸ್ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ತಿಂಡಿ ತಿನ್ಕೊಂಡು ಲೈಬ್ರರಿಗೆ ಹೋಗಬೇಕು ಇನ್ನು ಮನೆ ಹತ್ರ ಪಕ್ಕದ ಮನೆಯದು ಕನ್ಸ್ಟ್ರಕ್ಷನ್ಸ್ ಇನ್ನೂ ಮುಗ್ದಿಲ್ಲ ಸೌಂಡ್ ಸಿಕ್ಕಾಪಟ್ಟೆ ಬರ್ತಿದೆ ಸೊ ಅದಕ್ಕೋಸ್ಕರ ಲೈಬ್ರರಿಗೆ ಹೋಗಿರಬೇಕು ಸ್ಟಡಿ ಮಾಡ್ಕೊಳ್ಳಿ ಎಕ್ಸಸೈಸ್ನ ಮುಗಿಸ್ತಾ ಇದ್ದೀನಿ ಇವಾಗ ಪುಷಪ್ಸ್ ಹೊಡಿಬೇಕು ಇವತ್ತೊಂದು 25 ಟ್ರೈ ಮಾಡ್ತೀನಿ ಎಷ್ಟು ಬರುತ್ತೆ ನೋಡ್ತೀನಿ ಐಸ್ ಲಿಟ್ರಲಿ 30 ಹೊಡಿತಿದೆ ಜಿಮ್ಗೆ ಹೋಗ್ಬೇಕಾದ್ರೆ ಇವಾಗ ಹೊಡಿಯೋಕ್ಕೆ ಆಗ್ತಿಲ್ಲ ಗೈಸ್ ಮುಗಿಸಿದ್ದೀನಿ ಎಕ್ಸಸೈಸ್ ಆ್ಯಂಡ್ ಪುಷಪ್ಸ ಸೊ ಗೈಸ್ ಇವತ್ತು 25 ಪುಷಪ್ಸ್ ಹೊಡೆದಿದ್ದೀನಿ 5 ಜಾಸ್ತಿ ಮಾಡ್ಕೊಂಡಿದ್ದೀನಿ ಸೊ ಇದೆ ಡೈಲಿ ಚೇಂಜಸ್ ಅನ್ನೋದು ಸ್ವಲ್ಪ ಸ್ವಲ್ಪ ಎಫರ್ಟ್ಸ್ ಸ್ವಲ್ಪ ಚೇಂಜಸ್ ಇವಾಗ ಸ್ವಲ್ಪ ನಾನು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾ ಇದ್ದೀನಿ ಚೇಂಜಸ್ ಮಾಡ್ಕೊತಾ ಇದ್ದೀನಿ ಇವತ್ತು ಪುಷಪ್ಸ್ 25 ಆ್ಯಂಡ್ ಡೈಲಿ ಮಾರ್ನಿಂಗ್ ಬೇಗ ಎದೊಳ್ತಾ ಇದ್ದೀನಿ ಸ್ವಲ್ಪ ಈಗ ಆ್ಯಂಡ್ ಹೀಗೆ ಚೇಂಜಸ್ ಮಾಡ್ಕೊಂಡೋದ್ರೆ ನನ್ನ ಲೈಫ್ ಪಕ್ಕ ಚೇಂಜ್ ಆಗುತ್ತೆ ಅಂತ ಗೊತ್ತು ಸೊ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ತಿಂದು ಹೊರಡ್ತೀನಿ ಆಮೇಲೆ ಸಿಗೋಣ ಗೈಸ್ ಹೇ ಗಾಯ್ಸ್ ಗುಡ್ ಈವ್ನಿಂಗ್ ನಾನು ಮಾರ್ನಿಂಗ್ ರೂಟೀನ್ಸ್ ಆ್ಯಂಡ್ ಲೈಬ್ರರಿ ಎಲ್ಲ ಮುಗಿಸ್ಕೊಂಡು ಬಂದು ಗೈಸ್ ಊಟ ಎಲ್ಲ ರೆಡಿ ಮಾಡಿ ತಿಂದು ಇವಾಗ ಟೇಬಲ್ ಹತ್ರ ಕೂತ್ಕೊಂಡಿದ್ದೀನಿ ಅದು ಯಾವುದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅದನ್ನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಬೋರ್ ಆಗುತ್ತೆ ಎಲ್ರಿಗೂ ಏನು ಯಾವಾಗಲೂ ಇದನ್ನೇ ತೋರಿಸ್ತೀನಿ ಅಂತ ಮೇನ್ ಟಾಪಿಕ್ಗೆ ಡೈರೆಕ್ಟ್ ಬಂದ್ಬಿಡ್ತೀನಿ ಟಾಪಿಕ್ಗೆ ಬರೋಕ್ಕಿಂತ ಮುಂಚೆ ಇವತ್ತು ಇನ್ನೊಂದು ಡಿಸ್ಕಸ್ ಏನಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಇವಾಗ ಸ್ಕ್ರೋಲ್ ಮಾಡ್ತಿದ್ದೆ ಸ್ವಲ್ಪ ಊಟ ಖಾರ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ನಮ್ಮ ಮನೆ ಟೆರೆಸ್ ಮೇಲೆ ಕೂತ್ಕೊಂಡು ಗಾಳಿ ತೊಗೊಂಡು ನೀರು ಕುಡ್ಕೊಂಡು ಕೂತಿದ್ದೆ ಹಂಗೆ ಸ್ವಲ್ಪ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಿದ್ದೆ ಅಲ್ಲಿ ಒಂದು ನೋಡಿದೆ ಏನು 11/11 ಅಂತ ಇವತ್ತು 11 ನವಂಬರ್ ಆ್ಯಂಡ್ ನವಂಬರ್ 11 ಸೊ ಅದಕ್ಕೆ 11/11 ಏನೋ ಸ್ಪೆಷಲ್ ಅಂತ ಸೊ ನನಗೆ ಲಿಟ್ರಲಿ ಅದೇನು ಅಂತ ನಿಜವಾಗ್ಲೂ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಏನು ಸ್ಪೆಷಲ್ ಅದು ಏನು ಬೆನಿಫಿಟ್ಸ್ ಅದನ್ನೆಲ್ಲ ಯಾರಾದರೂ ಸ್ವಲ್ಪ ಕಾಮೆಂಟ್ ಮಾಡಿ ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಕಳಿಸಿದ್ದೆ ಅದನ್ನು ಆ ರೀಲ್ಸಲ್ಲಿ ನೋಡಿದೆ ಇವತ್ತು ನಾವು ಏನು ಅನ್ಕೊಂತೀವಿ ಅದನ್ನು ಲೆಟ್ರಲ್ಲಿ ಒಂದು ಪೇಪರಲ್ಲಿ ಬರೆದ್ಬಿಟ್ಟು ತಲೆದಿಂಬಡೆ ಒಂದು 6 ಡೇಸ್ 10 ಡೇಸ್ ಇಟ್ಕೊಂಡು ಆಮೇಲೆ ಅದನ್ನು ಬರ್ನ್ ಮಾಡಿದ್ರೆ ನಾವು ಅಂದ್ಕೊಂಡಿದ್ದಾಗುತ್ತಂತೆ ಮತ್ತು ಹಂಗೆ ಒಂದು ಸ್ಕ್ರಾಲ್ ಮಾಡಿದೆ ಇನ್ನೊಬ್ರು ಯಾರೋ ಮೆನ್ ಹೇಳಿರೋದು ನೋಡಿದೆ ಇವತ್ತು ಸೂಪರು ಪವರ್ಫುಲ್ ಡೇ 11/11 ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ನನಗೆ ಲಿಟ್ರಲಿ ನಿಜವಾಗಿ ಗೊತ್ತಿಲ್ಲ ಇದ್ರ ಬಗ್ಗೆ ನನ್ನ ಮೈಂಡಲ್ಲಿ ಅಂದ್ಕೊಂಡೆ ನಾನು ದುಡ್ಡು ಬೇಕು ಕೋಟ್ಯಾಂತರ ರೂಪಾಯಿ ಅಂದ್ಕೊಂಡ್ರೆ ಆಗುತ್ತೇನಪ್ಪ ಅಂತ ನಾವು ದುಡ್ಡು ಮಾಡಿದ್ರೆ ಅದು ಆಗೋದು ಸೊ ನಂಗೆ ಲಿಟ್ರಲಿ ನಾನು ಅದನ್ನು ಬೇಡ ಅಂತ ಹೇಳ್ತಿಲ್ಲ ನಂಗೆ ಗೊತ್ತಿಲ್ಲ ಬಟ್ ಅದೇನು ಅಂತ ಅದನ್ನು ಯಾರಾದರೂ ಗೊತ್ತಿದ್ರೆ ಅದು ನಿಮಗೂ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಕಾಮೆಂಟ್ ಮಾಡಿ ನಾವು ಅವಾಗ ಸ್ವಲ್ಪ ಬಿಲೀವ್ ಮಾಡೋಕ್ಕೆ ಟ್ರೈ ಮಾಡೋಣ ನೆಕ್ಸ್ಟ್ ಇಯರ್ ಟ್ರೈ ಮಾಡೋಣ ಈ ಇಯರ್ ಟ್ರೈ ಮಾಡೋಣ ಅಂದ್ಕೊಳ್ತೀನಿ ಇವತ್ತು ನೋಡೋಣ ಹೆಂಗಿರುತ್ತೆ ಓಕೆ ಸಾಕಿದು ಇವಾಗ ಮೇನ್ ಟಾಪಿಕ್ ಬಂದುಬಿಡ್ತೀನಿ ಇವತ್ತಿನ ಟಾಪಿಕ್ ತೊಗೊತಾ ಇರೋದು ಎಲ್ರಿಗೂ ಮೇಯ್ನ್ ಆ್ಯಂಡ್ ಎಲ್ರಿಗೂ ಗೊತ್ತಿರೋದೆ ಟೈಮ್ ಸಮಯ ಕನ್ನಡದಲ್ಲಿ ಸಮಯ ಗೈಸ್ ಟೈಮ್ ಏನು ವಾಟ್ ಇಸ್ ದ ಟೈಮ್ ಅಂದರೆ ಏನು ಇವಾಗ ಟೈಮ್ ಬಂದು 11:36 ಓಕೆನಾ ನೋಡಿ ಆಲ್ರೆಡಿ ಟೈಮು ಈಗ 11:36 ನವಂಬರ್ 11 ಇನ್ನೊಂದ್ಸಲಿ ಬರಬೇಕಂದ್ರೆ ನೆಕ್ಸ್ಟ್ ಇಯರ್ ಬರುತ್ತೆ ಬಟ್ 2025 ಬರೋಲ್ಲ 2026 ಆಗುತ್ತೆ ಅದು 24 ಬರೋಲ್ಲ 25 ಬರೋಲ್ಲ 26 ಸಿಗುತ್ತೆ ನಮಗೆ ಸೊ ಬಟ್ ಅವಾಗ ನಾವಿರ್ತೀವೆಲ್ಲೋ ಗೊತ್ತಿಲ್ಲ ಸೊ ಇದನ್ನೇ ಹೇಳೋದು ಪಾಸ್ಟು ಹೋಗ್ಬಿಡುತ್ತೆ ಫ್ಯೂಚರು ನಮಗಿನ್ನ ಕೈಗೆ ಸಿಗಲ್ಲ ಪ್ರೆಸೆಂಟ್ ಏನಾಯಿತು ಈ ಟೈಮು ಇದನ್ನು ನಾವು ಚೆನ್ನಾಗಿ ಯೂಸ್ ಮಾಡ್ಕೊಬೇಕು ಟೈಮ್ ಅನ್ನೋದು ತುಂಬ ಮೇಯ್ನ್ ಇಟ್ಸ್ ಎ ಮೇಯ್ನ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್ ಎಲ್ರಿಗೂ ತುಂಬ ಇಂಪಾರ್ಟೆಂಟ್ ಒಂದು ಕಡೆ ತಕ್ಕಡಿನಲ್ಲಿ ಟೈಮು ಒಂದು ಕಡೆ
ಮನಿ ಎರಡು ತೂಕ ಇಟ್ಟರೆ ನೀವು ಯಾವ್ದು ತೊಗೊತೀರಾ ಕಾಮೆಂಟ್ ಮಾಡಿ. ನಾನು ಟೈಮ್ ತೊಗೊತೀನಿ. ಯಾಕಂದರೆ ಆ ಟೈಮ್ ಅನ್ನೋದು ನನಗಿದ್ರೆ ಆ ತಕ್ಕಡಿಲಿರೋ ತೂಕದಲ್ಲಿರೋಷ್ಟು ದುಡ್ಡನ್ನು ಮಲ್ಟಿಪ್ಲೈ ಮಾಡ್ಕೋಬೋದು ಟೈಮಲ್ಲಿ. ಆ ಟೈಮ್ ತೊಗೊಂಡು ಮಲ್ಟಿಪ್ಲೈ ಆಗಿ ಥಿಂಕ್ ಮಾಡಿ ಸ್ವಲ್ಪ ಯೋಚನೆ ಮಾಡಿದ್ರೆ ಆ ತಕ್ಕಡಿಲಿ ಏನಷ್ಟು ಅಮೌಂಟ್ ಇದೆ ಅದಕ್ಕೆ ಡಬಲ್ ದುಡ್ಡು ಮಾಡ್ಕೊಬೋದು. ಟೈಮ್ ಅನ್ನೋದು ನಮ್ಗೆ ಸಿಕ್ಕಿದ್ರೆ. ಟೈಮ್ ಸಿಗಲ್ಲ, ಒಂದ್ಸಲ ಟೈಮ್ ಹೋದ್ರೆ ಮತ್ತೆ ಸಿಗಲ್ಲ. ಓಕೆನಾ? ಅದಕ್ಕೋಸ್ಕರ ಟೈಮ್ಗೆ ತುಂಬ ವ್ಯಾಲ್ಯೂ ಕೊಡ್ಬೇಕು ನಾವು. ಇದರಲ್ಲೇನು ನೋಡ್ಕೊಂಡು ಹೇಳ್ತಿಲ್ಲ, ಇದು ಬಿಸ್ನೆಸ್ ಟಾಪಿಕ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ, ಅದರಲ್ಲಿ ಏನಿಲ್ಲ. ಸೊ ನನ್ನ ಓನಾಗಿ ಹೇಳ್ತಾ ಇರೋದು ಇದು. ಟೈಮ್ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಡ್ಬೇಕು ಲೈಫಲ್ಲಿ. ಮನಿ ಹೋಗುತ್ತೆ, ನಾಳೆ ಬರುತ್ತೆ, ಬಟ್ ಟೈಮ್ ಅಂತೂ ನೆಕ್ಸ್ಟ್ ಬರೋದೇ ಇಲ್ಲ. ಈಗ ನಿನ್ನೆ ಅನ್ಕೊಳ್ಳಿ, ಇವಾಗ ಹೊಂಟೋಯ್ತು ಏನು 11 ನಾನು ಕುತ್ಕೊಂಡು ರೀಲ್ಸ್ ನೋಡ್ತಿದ್ದೆ ಮೇಲ್ಗಡೆ ಟೆರಸ್ ಮೇಲೆ. ಆ 11 ಹೋಯ್ತು, ಈಗ ನಾಳೆ 11 ಬರುತ್ತೆ ನೈಟು. ಬಟ್ ನವಂಬರ್ 11 ಬರಲ್ಲ, ನವಂಬರ್ 12 ಬರುತ್ತೆ. ಸೊ ಟೈಮ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಆ 11 ಬರಲ್ಲ ಮತ್ತೆ ತಿರುಗಿ ಇನ್ನೊಂದ್ಸಲಿ. ಇದು ಜಸ್ಟ್ ಇದೆ ನೋಡಿ, ಒಂದು ಕಂಟೆಂಟ್ ಆಗೋಯ್ತು. 11 ಅನ್ನೋದೇ ಕಂಟೆಂಟ್ ಅನ್ಬೋದು. ಅದಕ್ಕೆ ಹೇಳೋದು ಟೈಮು ತುಂಬ ಇಂಪಾರ್ಟೆಂಟು. ಇನ್ನೊಬ್ರಿಗೆ ನೀವು ಟೈಮ್ ಕೊಡಬೇಕಾದ್ರೂ ಯೋಚನೆ ಮಾಡಿ ಟೈಮ್ ಕೊಡಿ. ಓಕೆನಾ? ನಿಮ್ಗೆ ಗೊತ್ತಿರಲ್ಲ, ನಿಮ್ಗೆ ಆಗಲಿ ಆ ಪರ್ಸನ್ ಈ ಥರ ಅನ್ನೋದು ಗೊತ್ತಿರಲ್ಲ. ಬಟ್ ಆ ಪರ್ಸನ್ಗೆ ಟೈಮ್ ಕೊಡ್ತೀವಿ, ಬಟ್ ಆ ಪರ್ಸನ್ ಅದನ್ನ ಉಳಿಸ್ಕೊಳ್ಳಲ್ಲ. ಅವಾಗ ಏನು ಅನಿಸುತ್ತೆ ನಮ್ಮ ಮೈಂಡಲ್ಲಿ, ಅವ್ರ ಜೊತೆ ನಾವು ರಿಲೇಷನ್ಶಿಪ್ ಮಾಡಿದ್ದಾಗಲಿ ಅವ್ರ ಜೊತೆ ಇದ್ದಿದ್ದಷ್ಟು ವೇಸ್ಟ್ ಆಯ್ತಲ್ಲಪ್ಪ ನಮ್ಮ ಜೀವನ ಅಂತ ಅನಿಸುತ್ತೆ. ಅದಕ್ಕೆ ಯೋಚನೆ ಮಾಡಿ ಥಿಂಕ್ ಮಾಡಿ ಸ್ವಲ್ಪ ನೋಡಿ. ಟೈಮ್ ಅನ್ನೋದು ಮತ್ತೆ ಬರಲ್ಲ, ಅದನ್ನ ವೇಸ್ಟ್ ಮಾಡ್ಕೋಬಾರ್ದು. ಅದಕ್ಕೋಸ್ಕರ ನಾನು ಹಿಂಗೆ ಬೇಜಾನ್ ನೋಡಿದ್ದೀನಿ. ಬೇಜಾನ್ ಜನಗಳ ಹತ್ರ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಲಾಸ್ಟಿಗೆ ಅನಿಸಿದೆ, ಅಯ್ಯೋ ದೇವರತ್ತ. ಬಟ್ ಅವಾಗ ನಾನು ಏನು ಅನ್ಕೊತೀನಿ ಅಂದರೆ, ಪರವಾಗಿಲ್ಲ ಬಿಡು, ಒಂದು ಎಕ್ಸ್ಪೀರಿಯನ್ಸ್, ಗುಡ್ ಆಗಲಿ ಬ್ಯಾಡ್ ಆಗಲಿ ಒಂದು ಎಕ್ಸ್ಪೀರಿಯನ್ಸ್. ಲೈಫಲ್ಲಿ ಏನೇ ಬರಲಿ ಒಂದು ಎಕ್ಸ್ಪೀರಿಯನ್ಸ್, ಎಲ್ಲನೂ ಒಂದು ಎಕ್ಸ್ಪೀರಿಯನ್ಸ್. ಓಕೆನಾ? ಎಕ್ಸ್ಪೀರಿಯನ್ಸ್ ಇನ್ನೊಂದು ದಿವಸ ತಗೊಳ್ಳೋದು, ನಾನು ಚೆನ್ನಾಗಿರುತ್ತೆ ಮಾತಾಡೋದು. ಇವತ್ತು ಬಂದು ಟೈಮು, ಇನ್ನೇನು ಟೈಮ್ ಬಗ್ಗೆ ಇನ್ನೇನು ಮಾತಾಡ್ಬೋದು. ಬಟ್ ವಾಪಸ್ಸಂತೂ ಬರಲ್ಲ ಅನ್ನೋದೊಂದು ಟೈಮ್ ಮೈನು. ಆ ಟೈಮ್ನಲ್ಲಿ ನಿಮಗೆ ಒಂದು ಸ್ಪೆಸಿಫಿಕ್ಕಾಗಿ ಏನೇ ಒಂದಾಗಲಿ ಆ ಟೈಮಲ್ಲಿ ಮಾಡಬೇಕು ಅಂದರೆ ಕ್ಲಿಯರ್ ಮಾಡ್ಕೊಳ್ಳಿ ಕೂತ್ಕೊಂಡು. ಒಂದು ಪ್ರಾಬ್ಲಮ್ ಆಗಿರ್ಬೋದು, ಒಂದು ಸಕ್ಸಸ್ಗೊಂದು ಸ್ಟೆಪ್ ಆಗಿರ್ಬೋದು, ಒಂದು ವರ್ಕ್ ಆಗಿರ್ಬೋದು, ಏನೇ ಒಂದಾಗಿರ್ಬೋದು, ಆ ಟೈಮಲ್ಲಿ ಮಾಡಬೇಕು ಹೊರತು ನೆಕ್ಸ್ಟ್ ಮಾಡ್ತೀನಿ ಅನ್ನೋದಂದು ಕೂತ್ಕೊಂಡ್ರೆ, ಅದೊಂದು ಕನ್ನಡದಲ್ಲಿ ಗಾದೆನೇ ಇದೆಯಲ್ಲ, ನಾಳೆ ಎಂದರೆ ಆಳು ಅಂತ. ನಾಳೆ ಅಂದರೆ ನಾಳೆ, ಇವತ್ತು ಮಾಡಬೇಕು. ಈ ಟೈಮಲ್ಲಿ ಅದು ಅನ್ಕೊಂತೀವಿ ನಾವು ಮಾಡಬೇಕು ಅಂತ, ಬಟ್ ಅದು ಟೈಮು ನಮಗೆ ಮುಂದಕ್ಕೆ ಆ ಟೈಮ್ ನಾಳೆ ಸಿಗುತ್ತೆ, ಬಟ್ ಅದು ಮಾಡಬೇಕು ಅಂತ ನಮ್ಗೆ ಆ ಮೈಂಡ್ ಇದು ಬಿಡು ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಅನ್ಸುತ್ತೆ. ಟೈಮ್ ಸಿಗೋದಿಲ್ಲ. ಟೈಮ್ ಅನ್ನೋದು ಬಹಳ ತುಂಬ ಇಂಪಾರ್ಟೆಂಟು, ಎಲ್ರಿಗೂ ಇಂಪಾರ್ಟೆಂಟು. ಹೋಗಿದ್ದು ಮತ್ತೆ ಬರಲ್ಲ. ನೋಡಿ, ಮಾತಾಡಿದ್ದು ನನ್ನ ಫ್ರೆಂಡು ಮಾರ್ನಿಂಗ್ ಫೋನ್ ಮಾಡಿದ್ದ, ಹೆಂಗೆ ಬರ್ತಿದ್ದೆವು ಯೂಟ್ಯೂಬಲ್ಲಿ ವೀಡಿಯೋ ಅಂತ ಕೇಳಿದ್ರೆ, ವೀಡಿಯೋಸ್ ಏನೋ ಚೆನ್ನಾಗಿ ಮಾಡ್ತಿದ್ಯಾ ಕಣೋ, ಎಡಿಟಿಂಗ್ ಎಲ್ಲ ಚೆನ್ನಾಗಿದೆ, ಬಟ್ ಏನು ಮಾಡ್ತೀಯ ಅಂದರೆ ನೀನು ತಗೊಂಡಿದ್ದ ಟಾಪಿಕ್ ಬಿಟ್ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾ ಇದೆಯಾ, ಅದರಿಂದ ಹೋಗ್ತಾ ಇದ್ದೀವಿ ಹೊರಗಡೆ ಅಂತ ಅಂದ. ನಾನು ಅಂದೆ, ಹ್ಞೂ ಕಣೋ, ನನಗೂ ಹಂಗೆ ಅನಿಸ್ತು, ಟಾಪಿಕ್ ಬಿಟ್ಬಿಟ್ಟು ಬೇರೆ ಎಲ್ಲ ಮಾತಾಡ್ಬಿಡ್ತೀನಿ ಅಂತ. ನೋಡಿ ಇವಾಗ ಅದೇ ಥರ. ಅದಕ್ಕೆ ನಾನು ಅನ್ಕೊತಾ ಇದ್ದೀನಿ, ಇನ್ಮೇಲೆ ಟಾಪಿಕ್ ಬಗ್ಗೆ ಮಾತ್ರ ಮಾತಾಡೋಣ. ಬೇರೆದೆಲ್ಲ ಮಾತಾಡಿದ್ರೆ ಕಂಟೆಂಟ್ ಇರಲ್ಲ ಅದರಲ್ಲಿ ಮೇಯ್ನು. ಜನ ನೋಡಲ್ಲ, ಯಾರು ಗುರು ಇವ್ನು ಹಿಂಗೆ ಮಾತಾಡ್ತಾನೆ ಅಂತ ಅನ್ಸ್ಬಿಡುತ್ತೆ. ಅದಕ್ಕೆ ಇನ್ಮೇಲೆ ಟಾಪಿಕ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಇನ್ನೇನು ಹೇಳ್ಬೋದು ಟೈಮ್ ಬಗ್ಗೆ? ಇನ್ನು ಏನೇನೋ ಇದೆ ತಲೆಯಲ್ಲಿ ಬರ್ತಾ ಇಲ್ಲ. ಅದಕ್ಕೇನೆ ಬಹಳ ಅಮೂಲ್ಯವಾದದ್ದು ಸಮಯ ಅನ್ನೋದು. ಅದನ್ನು ನೋಡಿಕೊಂಡು ಒಬ್ರಿಗೆ ಕೊಡೋ ಟೈಮ್ ಅವ್ರಿಗೆ ಕೊಡೋದಾಗಲಿ, ಅದನ್ನು ಯಾವ ಥರ ನೀವು ಯೂಸ್ ಮಾಡ್ತಿರೋ ಟೈಮ್ನ, ನಿಮಗೆ ಸಿಕ್ಕಿರೋ ಟೈಮ್ನ ಯಾವ ಥರ ಯೂಸ್ ಮಾಡ್ಕೊಂಡು ಅದರಿಂದ ಒಂದು ದುಡ್ಡು ಅರ್ನ್ ಮಾಡೋದಿರ್ಬೋದು, ಒಂದು ಎಜುಕೇಷನ್ ಆಗಿರ್ಬೋದು, ಒಂದು ಬಿಸ್ನೆಸ್ ಬಿಲ್ಡ್ ಮಾಡೋದಾಗಿರ್ಬೋದು, ಪ್ರತಿಯೊಂದೂ ಅಷ್ಟೇ. ಟೈಮ್ನ ವೇಸ್ಟ್ ಮಾಡಬೇಡಿ, ರೀಲ್ಸ್ ಸ್ಕ್ರಾಲ್ ಮಾಡ್ಕೊಂಡು ಕುತ್ಕೊಬೇಡಿ. ನಾನು ಹೇಳೋದಷ್ಟೇ, ನನ್ನ ವೀಡಿಯೋಸು ನೋಡಿ ಅಂತ ಹೇಳ್ತೀನಿ, ಇಲ್ಲ ಅಂತಲ್ಲ. ನಿಮ್ಗೆ ಯೂಸ್ಫುಲ್ ಇದ್ದರೆ ಮಾತ್ರ ನೋಡಿ, ಇಲ್ಲ ಅಂದರೆ ನೋಡೋಕ್ಕೆ ಹೋಗ್ಬೇಡಿ. ಸುಮ್ಮನೆ ಫೋನ್ನ ಸೈಡಿಗೆ ಇಟ್ಬಿಟ್ಟು ಹೋಗ್ತಾ ಇರಿ, ನಿಮ್ಮ ಕೆಲಸ ನೀವು ಮಾಡಿ. ನಾನು ಇವಾಗ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಸೋಷಿಯಲ್ ಮೀಡಿಯಾನ. ಇನ್ಸ್ಟಾಗ್ರಾಮ್ ಮುಂದೆ ನೋಡ್ತೀವಿ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ. ಯಾಕಂದರೆ ವರ್ಕ್ಸ್ ಇರುತ್ತೆ, ಇದಕ್ಕೆ ಓದ್ಕೊಳ್ಳೋದಿರುತ್ತೆ, ಇದಿರುತ್ತೆ, ವೀಡಿಯೋ ಎಡಿಟಿಂಗ್ ಮಾಡೋದಿರುತ್ತೆ, ವೀಡಿಯೋ ಮಾಡೋದಿರುತ್ತೆ, ಎಲ್ಲಿ ಟೈಮೇ ಸಾಕಾಗ್ತಾಯಿಲ್ಲ. ರಾತ್ರಿ 2 ಗಂಟೆ 3 ಗಂಟೆಗೆ ಮಲ್ಕೊಂಡಿದ್ದೀನಿ. ನಿಜವಾಗ್ಲೂ ಟೈಮ್ ಸಾಕಾಗ್ತಾಯಿಲ್ಲ ನನಗೆ ಇವಾಗ. ನಿದ್ದೆ ಮಾಡೋಣ ಒಂದು 6-7 ಅವರ್ಸ್ ಅನ್ಕೊತೀನಿ, ಬಟ್ ಮಾರ್ನಿಂಗ್ ಎದ್ದೇಳಬೇಕು, ತಾನೇ ತಿಂಡಿ ರೆಡಿ ಮಾಡ್ಕೊಬೇಕು, ಎಲ್ಲ ಇರುತ್ತೆ. ಅದಕ್ಕೋಸ್ಕರನೇ ನನಗೆ ಯಾವುದಕ್ಕೂ ಇನ್ಸ್ಟಾಗ್ರಾಮಲ್ಲಿ ಮತ್ತೊಂದಾಗಲಿ ಟೈಮ್ ಸಿಗ್ತಾಯಿಲ್ಲ.
ಅದು ಒಳ್ಳೇದೇನೆ. ಇನ್ಸ್ಟಾಗ್ರಾಮ್ ಎಲ್ಲ ಎಡಿಟ್ ಮಾಡ್ಕೊಂಬಾರ್ದು ಜಾಸ್ತಿ. ಎಂತೆಂಥ ವೀಡಿಯೋಸ್ ಬರುತ್ತೆ ಅಂದರೆ ಲಿಟ್ರಲಿ ಇವಾಗ ನೋಡ್ಬಿಟ್ಟು ನನಗೇನೆ ಒಂಥರ ಆಗೋಯ್ತು. ನಾವು ಇಷ್ಟೊಂದು ಕಷ್ಟ ಬಿದ್ಕೊಂಡು ನೈಟೆಲ್ಲ ಕುತ್ಕೊಂಡು ವಿಡಿಯೋ ಮಾಡ್ತೀವಿ. ವಿಡಿಯೋ ಮಾಡಿ 2 ಗಂಟೆ ಕುತ್ಕೊಂಡು ಅಪ್ಲೋಡ್ ಮಾಡ್ತೀವಿ. ಅಲ್ಲಿ ಯಾರೋ ಹಾಕಿರೋ ಆ ಥರ ಮಾತಾಡಬಾರ್ದು ಹೆಣ್ಮಕ್ಳ ಬಗ್ಗೆ. ಇವತ್ತು ಏನಂದರೆ ನಮ್ಮ ದೇಶದವರಲ್ಲ, ಬೇರೆ ದೇಶದವ್ರದ್ದು ನೋಡಿದ್ವಿ. ಏನು ಸುಮ್ಮನೆ ಅವ್ರಿಗೆ ಬೇಕಾದಂಗೆ ಬಟ್ಟೆ ಹಾಕೊಂಡು ಬಂದ್ಬಿಟ್ಟು ಒಂದು 50, ಒಂದು 70 ವಿಡಿಯೋ ಮಾಡಿ ಹಾಕ್ಬಿಟ್ಟವ್ರೆ. ಏನು 3 ಲಕ್ಷ ಜನ, 4 ಲಕ್ಷ ಜನ ಫಾಲೋವರ್ಸ್ ಅವ್ರಿಗೆ. ನಾವು ಬೆಳಗಿಂದ ಸಾಯಂಕಾಲ ಗಂಟ ಏನು ಕಂಟೆಂಟ್ ಇವತ್ತು ಕೊಡೋಣ ಅಂತ ಹುಡುಕೊಂಡು ರಿಸರ್ಚ್ ಮಾಡಿ ಎಲ್ಲ ಹಾಕೊಂಡು ಟಿಕ್ ಮಾಡಿಕೊಂಡು ಬರ್ಕೊಂಡು ಬಂದಿಲ್ಲ. 15 ನಿಮಿಷ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿದ್ರು ನಂದು ಯೂಟ್ಯೂಬಲ್ಲಿ 95 ವ್ಯೂಸ್ ಆಗೋಯ್ದೆ 8 ವಿಡಿಯೋಸ್ ಹಾಕಿರೋದನ್ನ. ಅದಕ್ಕೆ ನಾನು ತುಂಬ ಟೈಮ್ ಕೊಡ್ತಾ ಇದ್ದೀನಿ ಸ್ವಲ್ಪ ಇವಾಗ ಇದಕ್ಕೆ, ನೋಡೋಣ ಏನಾಗುತ್ತೆ ಅಂತ. ಯಾಕಂದರೆ ಇದು ಟೈಮ್ ಕೊಡೋದ್ರಿಂದ ಇದಕ್ಕೇನು ಲಾಸ್ ಇಲ್ಲ ಅಂತ ನನ್ನ ಅನಿಸಿಕೆ. ನೀವು ಕಾಮೆಂಟ್ ಮಾಡಿ ನೋಡೋಣ. ಅದಕ್ಕೆ ನಾನು ಬೇಕಾದದಕ್ಕೆ ಮಾತ್ರ ಟೈಮ್ ಕೊಡ್ತಾ ಇದ್ದೀನಿ, ಬೇಡದಿದ್ದಕ್ಕೆಲ್ಲ ಟೈಮ್ ಕೊಡ್ತಾ ಇಲ್ಲ. ಮತ್ತು ಇನ್ನೊಂದು ಮೇನ್ ಟಾಪಿಕ್ ಏನಂದರೆ, ನೀವು ಒಂದು 22 ಇಯರ್ಸ್ ಏಜ್ ಆದಮೇಲೆ ಏನು ಒಂದು ಮೇನ್ ಮೆಚುರಿಟಿ ಬರುತ್ತೆ, ನಿಮಗೆ ದುಡಿಬೇಕು ಅನ್ನೋದು ಬಂದ್ಬಿಡುತ್ತಲ್ಲ. ಅವಾಗ ಫ್ರೆಂಡ್ಸು, ಫ್ಯಾಮಿಲಿ ಅಂದರೆ ಪೇರೆಂಟ್ಸ್ ಬಿಟ್ಬಿಟ್ಟು ಆ ಕಡೆ ಈ ಕಡೆಯವರು ಎಲ್ಲರನ್ನೂ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ನಿಮ್ಮ ಟೈಮ್ನ ನೀವು ಓನ್ ಟೈಮ್ನ ತಗೊಂಡು ಅರ್ನ್ ಮಾಡೋಕ್ಕೆ ಟ್ರೈ ಮಾಡಿ. ಅದು ಬಿಟ್ಬಿಟ್ಟು ಸುಮ್ಮನೆ ವೇಸ್ಟ್ ಆಗುತ್ತೆ. ಫ್ರೆಂಡ್ಸ್ ಅದು ಇದು ಅಂದ್ಕೊಂಡು ಕೂತ್ಕೊಂಡ್ರೆ ನಾವು ಅಂದ್ಕೊಂಡು ಅನುಭವಿಸಿದ್ದೀವಿ ಆಲ್ರೆಡಿ. ಯಾವ ಫ್ರೆಂಡ್ಸು ಬರಲ್ಲ ಗೈಸ್, ನಿಜವಾಗ್ಲೂ ಹೇಳ್ತೀನಿ ಕೇಳಿ. 100ಗೆ 200% ಹೇಳ್ತೀನಿ. ಫ್ರೆಂಡ್ಸ್ ಎಲ್ಲ ಊಟಕ್ಕೆ ಉಪ್ಪಿನಕಾಯಿ ಥರ ಇರಬೇಕು. ಬೇರೆಯವ್ರು ಏನಾದರೂ ಹೇಳ್ಕೊಳ್ಳಿ, ಕಾಮೆಂಟ್ ಹಾಕಲಿ, ನನಗೆ ಚಿಂತೆ ಇಲ್ಲಪ್ಪ. ನಾನು ಇರೋದನ್ನೇ ಹೇಳ್ತೀನಿ. ಊಟಕ್ಕೆ ಉಪ್ಪಿನಕಾಯಿ ಥರ ಇಟ್ಕೊಳ್ಳಿ. ಫ್ರೆಂಡ್ಸ್ ಅವ್ರಿಗೆ ಎಷ್ಟು ಟೈಮ್ ಕೊಡಬೇಕು ಅಷ್ಟು ಕೊಡಿ. ಪೇರೆಂಟ್ಸ್ಗೆ ಎಷ್ಟು ಟೈಮ್ ಕೊಡಬೇಕು ಅಷ್ಟು ಟೈಮ್ ಕೊಡಿ. ನಿಮ್ಮ ವರ್ಕಿಗೆ ಎಷ್ಟು ಟೈಮ್ ಕೊಡಬೇಕು ಅಷ್ಟು ಟೈಮ್ ಕೊಡಿ. ನಿಮ್ಮ ಓನ್ ಲೈಫಿಗೆ ಟೈಮನ್ನ ಕೊಟ್ಕೊಳ್ಳಿ ಜಾಸ್ತಿ. ಆವಾಗಲೇ ಮುಂದಕ್ಕೆ ಬರೋಕ್ಕಾಗೋದು. ಸೊ ಇವತ್ತಿನ ವಿಡಿಯೋ ಇಷ್ಟು ಟೈಮ್ ಬಗ್ಗೆ. ನಿಮ್ಮ ಕಾಮೆಂಟ್ ಹಾಕಿ, ನಾನು ಅದರಿಂದ ತಿಳ್ಕೊಳ್ಳೋದು ತುಂಬ ಇದೆ. ನನ್ನ ಮೈಂಡಿಗೆ ಇನ್ನೂ ಬಂದಿದ್ದು ಹೇಳೋಕ್ಕಾಗಲಿಲ್ಲ ವಿಡಿಯೋದಲ್ಲಿ. ಸೊ ಪರವಾಗಿಲ್ಲ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಹೊಸ ಚಾನಲ್ ಏನು ಫಿನಾನ್ಸ್ ಫ್ಯಾಕ್ಟ್ರಿ ಓಪನ್ ಮಾಡಿದ್ದೀನಿ, ಅದರಲ್ಲಿ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ. ಇವಾಗ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಹೋಗಿ ನೋಡಿ. ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನಮ್ಮನ್ನು ಸ್ವಲ್ಪ ಬೆಳೆಸಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟುಮಾರೋ. ಅಲ್ಲಿವರೆಗೂ ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್.